ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿಯ ಪರಿಚಯವನ್ನು ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ಅವ್ರು ಏನೋ ಒಂದು ಸಾಧನೆಯನ್ನು ಮಾಡ್ತಾರೆ. ಆ ಸಾಧನೆ ಮಾಡೋದಕ್ಕಿಂತ ಮೊದಲು ಅವರು ಏನೆಲ್ಲ ಕಷ್ಟಪಟ್ಟರು, ಅವ್ರ ಸಾಧನೆ ಹಿಂದೆ ಎಷ್ಟೆಲ್ಲ ಸೋಲು ಇತ್ತು ಮತ್ತು ನೋವಿತ್ತು ಅನ್ನೋದನ್ನು ಈ ಕತೆ ಮೂಲಕ ಹೇಳ್ತೀನಿ. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ಈ ವ್ಯಕ್ತಿಯ ಕಥೆಯನ್ನು ಕೇಳಿ. ಏನು ಕತೆ ಹಾಗಾದರೆ? ಅವ್ರು ಯಾರು ಅಂತಂದರೆ, ನೀವೆಲ್ಲರೂ ವಾಟ್ಸಪ್ ಬಳಸ್ತಿದ್ದೀರಾ. ಆ ವಾಟ್ಸಪ್ಪನ್ನು ಕಂಡಿಡಿದವರು, ಆ ವಾಟ್ಸಪ್ನ ಸಂಸ್ಥಾಪಕರಾದಂಥ ಜಾನ್ ಕೋಮ್ ಅನ್ನೋರ ಬಗ್ಗೆ ನಾನು ಈ ಕಥೆಯನ್ನು ಹೇಳ್ತಾ ಇದ್ದೀನಿ. ಜಾನ್ ಕೋಮ್ ಈಗ ಚಿಕ್ಕ ವಯಸ್ಸಲ್ಲಿರ್ತಾರೆ. ಅವ್ರಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ. ಓದೋದ್ರಲ್ಲಿ ತುಂಬ ಫಾಸ್ಟ್ ಇರ್ತಾರೆ. ಚೆನ್ನಾಗಿ ಓದಿ ಅವರ ವಿದ್ಯಾಭ್ಯಾಸ ಎಲ್ಲ ಮುಗಿಸ್ಬಿಟ್ಟು ಈಗ ಮುಂದೆ ಅವರು ಉದ್ಯೋಗವನ್ನು ಹುಡುಕಿಕೊಂಡು ಹೋಗ್ತಾರೆ. ಕೆಲಸ ಹುಡುಕ್ಬೇಕಾದ್ರೆ ಈ ಫೇಸ್ಬುಕ್ ಇರುತ್ತಲ್ವ, ಈ ಫೇಸ್ಬುಕ್ ಸಂಸ್ಥೆಗೆ ಹೋಗಿ ಅವರು ಕೆಲಸವನ್ನು ಕೇಳ್ತಾರೆ. ಆದರೆ ಆ ಫೇಸ್ಬುಕ್ ಸಂಸ್ಥೆ ಅವ್ರಿಗೆ ಕೆಲಸವನ್ನು ಕೊಡೋದಿಲ್ಲ. ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ, ಅದನ್ನ ಕೆಲಸದಿಂದ ನಿರಾಕರಿಸ್ತಾರೆ. ಆಗ ಜಾನ್ ಕೋಮ್ ಮನಸ್ಸಲ್ಲಿ ಅನ್ಕೋತಾರೆ, ನಾನು ಇಷ್ಟೆಲ್ಲ ಓದಿದ್ದೀನಿ, ಇಷ್ಟೆಲ್ಲ ಸರ್ಟಿಫಿಕೇಟ್ ಇದೆ, ಆದರೂ ಕೂಡ ಇವರು ನನಗೆ ಕೆಲಸನ ಕೊಟ್ಟಿಲ್ಲ. ನಾನು ಹೀಗೆ ಕೆಲಸ ಹುಡುಕೊಂಡೋದ್ರೆ ಆಗೋದಿಲ್ಲ. ನಾನೇ ಏನಾದರೂ ಒಂದು ಸಾಧಿಸ್ಬೇಕು. ನಾನು ಬೇರೆಯವ್ರ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಾನೇ 4 ಜನಕ್ಕೆ ಕೆಲಸ ಕೊಡೋ ಅಂಥ ಮಾಲೀಕ ಆಗಬೇಕು ಅಂತೇಳಿ ಹಠವನ್ನು ತಗೊಂಡು ಅವ್ರ ಸ್ನೇಹಿತರ ಜೊತೆ ಸೇರಿ ಒಂದು ಆ್ಯಪನ್ನು ಸ್ಟಾರ್ಟ್ ಮಾಡ್ತಾರೆ. ಅದೇ ವಾಟ್ಸಪ್ಪು. ಹೀಗೆ ವಾಟ್ಸಪ್ನ ಕಂಡುಹಿಡಿತಾರೆ. ಆ ವಾಟ್ಸಪ್ಪು ಸುಮಾರು ಒಂದು ತಿಂಗಳಿಗೆ 1.2 ಕೋಟಿಯಷ್ಟು ಫಾಸ್ಟಾಗಿ ರನ್ ಆಗ್ತಾ ಇರುತ್ತೆ. ಇದನ್ನು ನೋಡಿದಂಥ ಫೇಸ್ಬುಕ್ ಸಂಸ್ಥೆಯವರು ಆ ಜಾನ್ ಕೋಮ್ ಅನ್ನೋರನ್ನ ಭೇಟಿ ಮಾಡಿ ಅವ್ರಿಗೆ ಅದೆಷ್ಟೋ ಕೋಟಿ ಡಾಲರ್ಗಳನ್ನು ಕೊಟ್ಟು ಆ ವಾಟ್ಸಪ್ಪನ್ನು ಅವರು ಖರೀದಿ ಮಾಡ್ತಾರೆ. ಅವತ್ತು ಕೆಲಸ ಕೊಡೋದಕ್ಕೆ ನಿರಾಕರಿಸಿದಂಥ ಈ ಫೇಸ್ಬುಕ್ ಸಂಸ್ಥೆ ಮುಂದೊಂದು ದಿನ ಅದೇ ವ್ಯಕ್ತಿನ ಕೋಟಿಗಟ್ಟಲೆ ಕೊಟ್ಟು ಕೊಂಡ್ಕೋತಾರೆ. ಹೀಗೆ ಒಬ್ಬ ಮನುಷ್ಯ ಎಲ್ಲಿ ಸೋತಿರ್ತೀವೋ ಅಲ್ಲೇ ಗೆಲ್ಲಬೇಕು, ಎಲ್ಲಿ ಬಿದ್ದಿರ್ತೀವೋ ಅಲ್ಲೇ ಹೇಳೋದಕ್ಕೆ ಪ್ರಯತ್ನ ಪಡಬೇಕು. ಯಾರ ಮುಂದೆ ನಮಗೆ ಅವಮಾನ ಆಗಿರುತ್ತೋ ಅವ್ರ ಮುಂದೆ ನಾವು ಬೆಳೆದು ತೋರಿಸ್ಬೇಕು. ಅವತ್ತು ಯಾರ ಹತ್ರ ಕಾರ್ಮಿಕನಾಗಿ ಕೆಲಸ ಮಾಡೋಕ್ಕೆ ಹೋಗಿದ್ನೋ ಅದೇ ವ್ಯಕ್ತಿ ಇವತ್ತು ಮಾಲೀಕನಾಗಿ ಬೆಳೆದ್ರು. ವಾಟ್ಸಪ್ ಅನ್ನೋದು ಇವತ್ತು ವಿಶ್ವದಾದ್ಯಂತ ಉನ್ನತ ಮಟ್ಟದಲ್ಲಿದೆ. ಅದನ್ನು ಯೂಸ್ ಮಾಡದೇ ಇರೋವಂಥವ್ರು ಯಾರೂ ಇಲ್ಲ. 100ರಲ್ಲಿ 90% ಜನ ವಾಟ್ಸಪ್ನ ಯೂಸ್ ಮಾಡ್ತಾರೆ. ಅದಕ್ಕೆ ನೀವು ಅಷ್ಟೇ ಜೀವನದಲ್ಲಿ ಏನೇ ಮಾಡಬೇಕು ಅಂತ ಇದ್ದರೂ ಕೂಡ ಎಲ್ಲಿ ನಿಮ್ಗೆ ಅವಮಾನ ಆಗಿರುತ್ತೋ, ಎಲ್ಲಿ ನೀವು ಸೋತಿರ್ತೀರೋ ಅಲ್ಲೇ ಎದ್ದು ನಿಲ್ಲಬೇಕು. ಎಲ್ಲಿ ಬಿದ್ದಿರ್ತೀರೋ ಅಲ್ಲೇ ನೀವು ಗೆಲ್ಲೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.